ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ಖುಷಿಯಾಗಿ ನಾನು ಕೂಡ ಊರಿಗೆ ಹೋಗ್ತಾಯಿದ್ದೀನಿ. ನಾನು ಹೋಗ್ತಾ ಇರೋದು ನಮ್ಮ ಸೋದರದತ್ತೆ ಊರಿಗೆ. ತುಂಬ ಗ್ರ್ಯಾಂಡ್ ಹಬ್ಬ. ಈ ಹಬ್ಬ ಮಾಡ್ತಾ ಇರೋದು 9 ವರ್ಷಕ್ಕೂ ಒಮ್ಮೆ. ಇದೇ ಬಸವೇಶ್ವರನ ಗುಡಿ, ಇಲ್ಲೇ ಹಬ್ಬ ನಡೀತಾ ಇರೋದು. ಈ ಹಬ್ಬದ ಬಗ್ಗೆ ನಮ್ಮ ಅತ್ತೆ ತಿಳಿಸ್ಕೊಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಓಕ್ಳಿ ಹಬ್ಬ ಅಂತ ಓಕ್ಳಿ ಗುಂಡಿ ಇದು. ಓಕ್ಳಿ ಗುಂಡಿ ಎಷ್ಟು ಊರವ್ರು ಸೇರಿ ಹಬ್ಬ ಮಾಡ್ತಾರೆ? ಇಲ್ಲಿ 5 ಊರವ್ರು ಸೇರ್ತಾರ. 5 ಊರವ್ರು ಸೇರಿ ಹಬ್ಬ ಮಾಡ್ತಾರೆ. ಎಲ್ಲ ದೇವಸ್ಥಾನರು ಬರ್ತಾರ. 5 ಊರಿಗೆ ಹಬ್ಬ ಮಾತ್ರ 9 ವರ್ಷ ಆಗಲ್ಲ. ಬನ್ನಿ ದೇವಸ್ಥಾನ ನೋಡ್ಕೊಬರೋಣ. ಇದೇ ಓಕ್ಳಿ ಗುಂಡಿ. ಈಗ ಹೇಳಿದ್ರಲ್ಲ ಓಕ್ಳಿ ಹಬ್ಬ ಅಂತ, ಇದು ಓಕ್ಳಿ ಗುಂಡಿ. ಬನ್ನಿ ಇವಾಗ ದೇವಸ್ಥಾನ ಈ ಓಕ್ಳಿ ಹಬ್ಬದ ಬಗ್ಗೆ ಇಲ್ಲಿರೋರು ಕೂಡ ಮಾತಾಡ್ತಾ ಇದ್ದಾರೆ. ಹಾಗೇನೆ ಒಂದ್ಸಲ ಕೇಳಿಸ್ಕೊಳ್ಳೋಣ. ನಾವು ಬಂದು ಸಣ್ಣ ನೀವು ದೊಡ್ಡವ್ರು ಬೇಡ ಅಂತ ಹೇಳಿ ಇವರೆಲ್ಲ ದೇವ್ರ ಬಗ್ಗೆ ಹೇಳ್ತಾ ಇದ್ರು. ಇವಾಗ ಮಜ್ಜನಕ್ಕೆ ಹೋಗೋದೆ. ಮಜ್ಜನ ಬರೋಷ್ಟೊಳಗೆ 5 ಗಂಟೆ ಐತೆ. ದೇವ್ರು ಬಂದಮೇಲೆ ಓಕ್ಳಿ ಮಾಡ್ತಾರೆ ಅಂತ ಹೇಳಿದ್ರು. ಸರಿ ಅಂಥೇಳಿ ದೇವ್ರ ದರ್ಶನ ಮುಗಿಸಿ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಇದೇ ನಮ್ಮ ಅತ್ತೆ ಮಗನ ಮನೆ. ಜೊತೆನೂ ಕೂಡ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಡ್ರಿ ಇವಾಗ ಹೋಗಮ್ಮ. 3 ಊರವರು ಕೂಡ ಸೇರಿ ಹಬ್ಬ ಮಾಡ್ತಾವ್ರೆ ಅಂತ ಹೇಳ್ತಿದ್ದಾರೆ. ಬಂದಂಥ ಗೆಸ್ಟು ಅವ್ರ ಮನೆಗೆ ಹೋಗೋದು ಬೇಡ, ಏಕೆಂದರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಪೂರ್ತಿ ಅಲ್ಲೇ ಊಟ ಇದೆ. ಬೂಂದಿ ಪಾಯಸ, ಅನ್ನ ಸಾಂಬಾರು, ಅವರೆಕಾಳು ಗೊಜ್ಜು ತುಂಬ ವಿಶೇಷವಾಗಿ ಮಾಡಿದ್ದಾರೆ. ಅಲ್ಲೂ ಕೂಡ ನಾನು ಊಟ ಮಾಡಿದೆ. ಊಟ ಮಾಡಿ ಇವಾಗ ಮಧ್ಯಾಹ್ನದಿಂದ ದೇವ್ರು ಬರ್ತಾಯಿದೆ. ಇದೆಲ್ಲ ಸ್ವಲ್ಪ ನೋಡೋಣ ಅಂತ ಬಂದೆ. ಜನ ಇದ್ದರೆ ಜಾತ್ರೆ ಅಂತ ನಮ್ಮ ಹಿರಿಕರು ಕಾಣದೆ ಹೇಳಿರ್ತಾರ. ಅಷ್ಟು ಜನ ಇದ್ದಾರೆ ಇಲ್ಲಿ. ವಿಡಿಯೋ ಮಾಡೋದಕ್ಕೂ ಕೂಡ ಇಲ್ಲಿ ಅಕ್ಕಪಕ್ಕ ಬಿಲ್ಡಿಂಗ್ ಇಲ್ಲ, ಎಲ್ಲ ಕೆಳಗಡೆನೆ ಮಾಡಬೇಕು. ಅದರಿಂದ ನನಗೆ ಆದಷ್ಟು ಕವರ್ ಮಾಡ್ತಾ ಇದ್ದೀನಿ. ಈ ಕೊಳದ ಹತ್ರನೂ ಕೂಡ ತುಂಬ ಜನ ಇದ್ದಾರೆ. ಇವಾಗ ದೇವ್ರು ಇಳ್ಕಾದ ನಂತರ ಪೆಂಚ್ ಸೇವೆ ಮಾಡಿ ಈ ಬಾಳೆಕಂದ ಕಡಿತಾರಂತೆ. ಅದಾದ ನಂತರ ಓಕ್ಳಿ ನೀರನ್ನ ಹಾಕ್ತಾರೆ.
ನಮ್ಮ ಬಂಧು ಬಳಗದವರೆಲ್ಲ ದೇವಸ್ಥಾನದ ಹತ್ರನೇ ಇದ್ದಾರೆ. ಇವರೆಲ್ಲರನ್ನು ಮಾತಾಡಿಸಿ ದೊಡ್ಡ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಕಲ್ರು ಯಾವ ತರ ಗೋರ್ಕೊಂಡು ತಿಂತ ಇದ್ರು ನೋಡಿ. ಹಂಗೆ ಇದನ್ನೇ ಕಲಿಬೇಕು. ನಂಟ್ರು ತಗತ್ತಿಂತ ಪಾಪ ಒಳ್ಳೆ ಬಾಯಿಗೆ ಬಂದ್ ಯಾಕತ್ತವನೇ ಪದ್ದಿ ಅದೇ ಕಾದಲ್ಲೇ ಹೋಗಂದಿಲ್ಲ. ಓಲಿ ಮೇಲೆ ತಿನ್ನು ಓಲಿ. ಹಬ್ಬ ಜೋರೇನೆ, ಹಬ್ಬ ಜೋರು ಕಣ. ದೊಡ್ಡುಂಡಿ ಸಾಲುಂಡಿ ಎಲ್ಲ ಹಬ್ಬನು ಜೋರು. ಅಯ್ಯೋ ಅವ್ರಿಗೆ ಏನು ಅಂತಂದ್ರೆ ಮಾಮೂಲಿ ತಿಂಡಿ ಸ್ಟೋನು ಆ ಸ್ಟೋನ್ ತಗ್ಸಿಲ್ಲ ಅವರು. ಹಂಗೆ ಸೂಟ್ ಮಾಡಿಸಿ ಆಸ್ಪತ್ರೆಗೆ ತೋರಿಸ್ಕೊಂಡ್ಬಂದಾರ. ಇನ್ನು ಕ್ಲಿಯರ್ ಆಪರೇಷನ್ ಏನು ಬೇಕಂತ. ಏನು ಮಾಡ್ತಾ ಇದ್ದೀರಾ? ಜ್ಯೂಸ್ ಮಾಡ್ತಾ ಇದ್ದೀರಾ? ನೈಟ್ರಿಗೆ ಯಾರಿಗೂ ಊಟ ಬೇಡ ಅಂತ ಎಲ್ಲ ಮಾಡಿದ್ದೀನಿ, ಯಾರು ತಿನ್ನೋಣ ಅಂತ. ಅದಕ್ಕೆ ಪಾಯಸ, ಪಲ್ಯ, ಬೂಂದಿ ಎಲ್ಲ ಮಾಡಿದ್ದೀನಿ. ಎಲ್ಲ ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ. ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿಲ್ವಾ? ನಾವು ಅದು ಮಾಡಿದ್ವು ಸಾಸ ಎಲ್ಲ ಮಾಡಿ ಮಡ್ಗಣ ಎಲ್ಲ ದೇವಸ್ಥಾನದಾಗ ಊಟ ಮಾಡ್ಕೊಂಡು ತುಳವಳಿ ಎಷ್ಟಿದಾವ? ಸಕರ ಎರಡವ ಮೇಸ್ತಿಯಾ? ಹಾಲು ಕರ್ದವ? ಇನ್ನೇನು ನೀನು ತಗದ 1.5 ವರ್ಷ ಆಯಿತು. ಅತ್ತೆ ಮನೇಲಿ ಎಲ್ಲರೂ ಮಾತಾಡಿಸಿ ಜ್ಯೂಸ್ ಕುಡ್ದು ಇವಾಗ ಮಗಳ ಮನೆಗೆ ಹೋಗ್ತಾ ಇದ್ದೀವಿ. ಮೊಮ್ಮಂಗೆ ನೆಡ್ತಿದ್ದಾನೆ. ಮೊಮ್ಮಂಗ ನಮ್ಗೆ ಸರಿ ಅಮ್ಮ, ಆಯ್ತು ಬರ್ತೀವಿ. ಉರಿ ಇದ್ದಕ್ಕೆ ಹೋಗ್ರಿ. ಅಲ್ಲಿ ನಮ್ಮ ಅತ್ತಿಯವ್ರ ಮನೇಲೂ ಹೇಳವ್ರೆ ಸಾಲುಂಡಿದೆ. ಇಲ್ಲಿ ಬಸಪ್ಪ ಇವರು ನಮ್ಮ ಅತ್ತೆ ಮಗಳು. ಇವ್ರ ಮನೇಲೇ ಹಬ್ಬ ಮಾಡ್ತಾ ಇರೋದು. ನಾವು ಕೂಡ ಇವ್ರ ಮನೆಗೆ ಹಬ್ಬಕ್ಕೆ ಬಂದಿದ್ದೋ. ಹಂಗಾಗಿ ಹಾಗೇನೆ ಇವ್ರ ಮನೇನ ನೋಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸ ಮನೆ. ಇವಾಗ ಎಷ್ಟು ವರ್ಷ ಆಯ್ತಕ್ಕ ಮನೆ ಕಟ್ಟಿ? 4 ವರ್ಷ ಆಗಿದೆ ಅಂತ. ಇನ್ನು ಇವಾಗ ಕಟ್ಟಿರೋ ಮನೆ ಥರ ಅದೇ ನೋಡಿ. ಮನೆ ಇಷ್ಟು ಮಾತ್ರ ಮೋಲ್ಡು. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ತಾರಸಿ ಮನೆ. ಇಲ್ಲ ಒಳಗಡೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಡಿಫ್ರೆಂಟ್ ಆಗಿದೆ ಇವ್ರ ಮನೆ. ಮನೆ ಅಜ್ಜಿ ಮನೆಗೇನೆ
ಎಲ್ಲ ಪ್ಯಾಕ್ ಮಾಡ್ತಾರೆ ಆಂಟಿ. ಯಾರು ಏನ್ ಪ್ಯಾಕ್ ಮಾಡ್ತಾ ಇದ್ದೀರಾ ಆಂಟಿ? ನಾವು ತಿಂಡಿಗಳು ನೆಂಟ್ರಿಗೆ ನೆಂಟರು ತಿಂಡಿ ಹಬ್ಬಕ್ಕೆ ನೆಂಟರು ಕರ್ದಿ ಇಲ್ಲಿ ಅಡಿಗೆ ಮಾಡಿ ಊಟ ಪ್ಯಾಕಿಂಗ್ ನೀವು ಮಾಡ್ತೀರಾ? ಸರಿ ಸರಿ ಅಕ್ಕ, ಫೇಮಸ್ ನೀನು ಹಂಗಾರೆ. ಇವ್ರು ನಮ್ಮ ಮಾರ್ಗಿತಿ, ಇವ್ರು ನಮ್ಮ ಅತ್ತಿಗೆ, ಫೇಮಸ್ ನಮ್ಮ ಚಿಕ್ಕಮ್ಮನ ಮಗಳು, ಇನ್ನೊಬ್ರು ಬರ್ತಾಳೆ ನಾದಿನಿ. ಯಾವ ಚಾನಲ್ ನಮ್ಗೆ ಹೇಳಿ, ನಾವು ಫಾಲೋ ಮಾಡ್ಕೊಂಡು ನೋಡ್ತೀವಿ. ಫಾಲೋ ಮಾಡ್ತೀರಾ? ಎಲ್ಲ ಫಾಲೋ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ. ಹೋಗ್ಬೇಕಾದ್ರೆ ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡೇ ಹೋಗ್ತೀನಿ. ಹಾಗೇನೆ ನಿಮ್ಗೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ತುಂಬಾ ಖುಷಿ ಆಗ್ತದೆ. ಅದು ಅಲ್ಲದೆ ನಿಮ್ ಫ್ಯಾಮಿಲಿ ನೋಡಿದ್ರೆ ಒಂದ್ ನಿಮಿಷ ಇವ್ರು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಇವ್ರ ತರನೇ ಸೇಮ್ ನಾವು ಕೂಡ ನಮ್ಮ ಮನೇಲಿ, ನಮ್ಮ ಅಪ್ಪನ ಮನೇಲಿ ನಾವು 4 ಜನ ಅಕ್ಕ ತಂಗಿರೋ ಈ ತರ ಹಬ್ಬಗಳು ಮಾಡಿದ್ರೆ ನಾವು ಇವ್ರ ತರನೇ ಓಡಾಡ್ಕೊಂಡು ಮಾಡ್ತೀವಿ. ಹಂಗಾಗಿ ಇವ್ರ ಫ್ಯಾಮಿಲಿ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವ್ರು ನಮ್ಮ ಅತ್ತಿಗೆ ನಾದಿರಲ್ಲ, ಎಲ್ಲ ಅಕ್ಕ ತಂಗಿರು. ನೋಡಿ ಎಲ್ಲ ಮನೆಗೆ ಮಾಡ್ಕೊಂಡು ಹೋಗ್ಕೊಂಡಿಲ್ಲ. ಕೊಟ್ಟಿರಕ್ಕಾಯ್ತು. ರೇಷ್ಮೆಗಳು ಬೇಯಿಸ್ತಿದ್ರು. ಅವರು ಯಾವ್ದೋ ಚಾನಲ್ ಮಾಡ್ತಾರೆ. ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ ಕಡೆ ಎಲ್ಲ ಬಾಳೆ ತೋಟ, ಹೂವಿನ ಗಿಡ ಎಲ್ಲ ಇದೆ. ಕತ್ಲೆ ಆಗಿರೋದ್ರಿಂದ ಆ ಕಡೆ ಎಲ್ಲ ವಿಡಿಯೋ ಮಾಡ್ತಾ ಇಲ್ಲ. ಹಾಗೇನೆ ಒಳಗಡೆ ಹೋಗ್ತಾ ಇದ್ದೀನಿ. ಯಾರಾದರೂ ವಿಡಿಯೋ ಮಾಡಿದರೆ ತೋರಿಸ್ಬೋದಾಗಿತ್ತು. ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಹಬ್ಬದ ಬಿಜಿಲಿದ್ದಾರೆ, ಅವ್ರಿಗೆಲ್ಲ ಹೇಳೋದು ಬೇಡ ಅಂತೇಳಿ ನಾನೇ ಮಾಡ್ತಾ ಇದ್ದೀನಿ. ನೋಡಿ, ಹಂಚಿನ ಮನೆನ ಈ ಥರ ಮೆಟ್ಲು ಮಾಡಿ ಹಂಚಿನ ಮನೆಗೆ ಅವರು ತಾಸಿ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿದೆ. ಒಳಗೆ ನೋಡೋದಕ್ಕಂತೂ ಫ್ಯಾಷನಾಗಿ ತುಂಬ ಚೆನ್ನಾಗಿದೆ. ನೋಡಿ, ಮನೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಮೇಲೆ ಪಟ್ಟೆ ಎಲ್ಲ ಹಾಕೊಳ್ಳೋದಕ್ಕೂ ಕೂಡ ಚೆನ್ನಾಗಿದೆ ಜಾಗ. ನೋಡಿ, ಅವರು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ. ಏನು ನಿಮ್ಮ ಹೆಸರೇನು ಹೇಳಿ? ಸೌಮ್ಯ ಅವರು. ಜಾಸ್ತಿ ಆಶೀರ್ವಾದ ಮಾಡಮ್ಮ. ರತ್ನಕ್ಕ ಅವ್ರ ಮನೇಲೆಲ್ಲ ಹಬ್ಬ ಮುಗಿಸ್ಕೊಂಡು ಅದೇ ಪಕ್ಕದೂರಲ್ಲಿ ನಮ್ಮ ಚಿಕ್ಕತ್ತೆ ಮಗಳು ಕೂಡ ಆಗಿದ್ದಾಳೆ. ಅವ್ರಿಗೂ ಕೂಡ ಹಬ್ಬ. ಹಾಗೇನೆ ಅವ್ರ ಮನೆಗೂ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದಿರೋರ್ಗೆ ಏನು ಬೇಡವಂತ ನಾನು ಒಬ್ಳಿಗೆ ಇಷ್ಟ ಹಾಲು ಹಾಕ್ಬಿಟ್ಟು ಒಂದು ಬ್ರೂ ಕಾಫಿ ಪುಡಿ ನಿನ್ನ ಮಗನ ಕೈ ತರಿಸ್ಬಿಟ್ಟು ಮಾಡು. ಆಯ್ತು. ಹೋಗ್ಬೇಕಕ್ಕ ಮನೆಗ ಹೋಗ್ಬೇಕ ಈಗ ಹೋಯ್ತಿಲ್ಲ. ಫೋನ್ ಮಾಡಿದ್ರಿಲ್ವ ಚಿಕ್ಕ ಸಾಮಣ್ಣ ಬಂದಿರೋ ಗೊತ್ತಾ? ಏನಾಗ್ತದೆ ಮಕ್ಳಿ? ಸ್ವೀಟ್ ಮಾಡ್ಕೊಬೋದು. ಕೊಡ್ಬಿಟ್ಟಾದ್ರೂ ಸರಿ, ಕಜ್ಜಾಯ ಇಲ್ಲಾಂದ್ರೆ ಗೋಧಿ ಮಾಡ್ಸೋದು ಮಾಡ್ತಾರ. ನೋಡು ಜನ ತೆಗಿತದೆ. ಇವಾಗ ಬಂದ್ರೆ ಬೆಳಗ್ಗೆ ಬಂದ್ರೆ ಇವಾಗ ಬಂದಿದ್ದೇನೆ 8 ಗಂಟೆಲಿ. ಇವಾಗ
ಹೋಗಮ್ಮ ಬಾಯ್ ನಡಿ ಹೋಗಮ್ಮ ಬಾಯ್ ಅಕ್ಕ ಬಾನು ಅಕ್ಕ ಬಾಯ್ ಈ ಕಡೆ ಈ ಕಡೆ ಬರ ಈ ಕಡೆ ಬರ ಬೆಂಗಳೂರು ಬೈತೀವಿ ಹೋಗಮ್ಮ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ನೋಡ್ತಾ ಇರೋ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.